ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ. ವಿಷಯ ಏನಪ್ಪ ಅಂದರೆ, ಕೇವಲ SSLC ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ, ನಮ್ಮ ಭಾರತೀಯ ಅಂಚೆ ಇಲಾಖೆಯಲ್ಲಿ ದೇಶಾದ್ಯಂತ 28,000ಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನು ಕರೆದಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ 1,023 ಪೋಸ್ಟ್ಗಳಿವೆ. ಸೊ ಆ ಪೋಸ್ಟ್ ಬಗ್ಗೆ ಡೀಟೇಲ್ಡಾಗಿ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ತಮಗೆಲ್ಲರಿಗೂ ತಿಳಿಸುತ್ತೇನೆ. ಸೊ ಆ ಪೋಸ್ಟ್ಗಳ ಲಾಸ್ಟ್ ಡೇಟ್ 14 ಫೆಬ್ರವರಿ 2026 ಆಗಿತ್ತು. ಬಟ್ ಈಗ 2 ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದಾರೆ. ಲಾಸ್ಟ್ ಡೇಟನ್ನು 16/2/2026ವರೆಗೆ ವಿಸ್ತರಿಸಿದ್ದಾರೆ. ಸೊ ಈ ಒಂದು ಪೋಸ್ಟ್ ಹಾಕೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಮತ್ತು ಯಾವ ರೀತಿ ಅರ್ಜಿಯನ್ನು ಹಾಕಬೇಕು ಮತ್ತು ಯಾವ ಕಾಸ್ಟ್ನವರಿಗೆ ಎಷ್ಟೆಷ್ಟು ಅರ್ಜಿ ಶುಲ್ಕ ಇರುತ್ತೆ, ಸೊ ಅದರ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಹೇಳುತ್ತೇನೆ. ಸೊ ಇದುವರೆಗೂ ಈ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದರ ಮೂಲಕ ಈ ಒಂದು ಚಾನಲನ್ನು ಸಪೋರ್ಟ್ ಮಾಡಿ. ಸೊ ಮೊದಲಿಗೆ ಈ ಪೋಸ್ಟ್ಗೆ ಅರ್ಜಿ ಸಲ್ಲಿಸುವಾಗ ಬೇಕಾಗುವ ಡಾಕ್ಯುಮೆಂಟ್ಗಳೇನು ನೋಡುವುದಾದರೆ, ಮೊದಲನೇದಾಗಿ ಆಧಾರ್ ಕಾರ್ಡ್, ಎರಡನೇದಾಗಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಮತ್ತು ಮೂರನೇದಾಗಿ ಇನ್ಕಮ್ ಕಾಸ್ಟ್, ಅದೇ ರೀತಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಒಂದು ಸಿಗ್ನೇಚರ್. ಅದೇ ರೀತಿ ಅರ್ಜಿ ಶುಲ್ಕ ನೋಡೋದಾದರೆ OBC ವಿದ್ಯಾರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. SC ST ಮತ್ತು ಎಲ್ಲ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ. ಸೊ ಕೊನೆಯದಾಗಿ ಲಾಸ್ಟ್ ಡೇಟ್ ಬಂದುಬಿಟ್ಟು 16/2/2026 ಆಗಿರುತ್ತೆ. ಈ ಡೇಟ್ನ ಒಳಗಡೆ ಇನ್ನೂ ಯಾರ್ಯಾರು ಅರ್ಜಿ ಸಲ್ಲಿಸಿಲ್ಲ, ತಮ್ಮ ಹತ್ತಿರವಿರುವ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಸೊ ಈಗಾಗಲೇ ಈ ಒಂದು ಪೋಸ್ಟ್ಗೆ ಯಾರಾದರೂ ಅರ್ಜಿ ಸಲ್ಲಿಸಿದರೆ ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ 18 ಮತ್ತು 19/2/2026 ಈ 2 ದಿನಗಳಲ್ಲಿ ಎಡಿಟ್ ಮಾಡಲು ಆಪ್ಷನ್ ಇರುತ್ತದೆ. ಈ 2 ದಿನಗಳಲ್ಲಿ ಆ ತಪ್ಪಾಗಿದ್ದನ್ನು ಏನಾದರೂ ಎಡಿಟ್ ಮಾಡದೇ ಇದ್ದರೆ ಮುಂದೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗುವ ಸಾಧ್ಯತೆ ಇರುತ್ತದೆ. ಮತ್ತು ಈಗ ಬರುವಂತಹ ದಿನಗಳಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟಿನ ಬೇರೆ ಬೇರೆ ಪೋಸ್ಟ್ಗಳನ್ನು ಬಿಟ್ಟರೆ ಅದರ ಬಗ್ಗೆ ಡಿಟೇಲ್ಡ್ ಇನ್ಫಾರ್ಮೇಷನನ್ನು ತಮಗೆ ಬೇಕಾಗಿದ್ದರೆ ಈ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹೀಗೆ ಮಾಡುವುದರಿಂದ ನಾನು ಮಾಡಿರುವಂಥ ವಿಡಿಯೋ ತಮಗೆ ನೋಟಿಫಿಕೇಷನ್ ಮುಖಾಂತರ ಬೇಗ ತಲುಪುತ್ತದೆ.